ಖತರ್ನಾಕ್ ಆಶಾ ಇಷ್ಟೊಂದು ಬುದ್ಧಿವಂತೆನಾ? ನನಗೆ ಯಾಮರ್ಸಕ್ಕೆ ಹೋಗಷ್ಟು ಬುದ್ಧಿವಂತೆನಾ? ಹ್ಞೂ. ಇವಳ ಕೈಲಿ ಏನು ಕಿಸಿಯಲ್ಲ ಬಿಡು. ಇವಳು ಹಿಂಗೇನಾದರೂ ಮಾಡ್ತಾಳೆ ಅಂತಲೇ ನಾನು ಫುಲ್ ಎಲ್ಲನೂ ಅಲರ್ಟಾಗಿ ನನ್ನ ಹೆಸ್ರಿಗೂ ಸೇರಿ ಆಸ್ತಿ ಬಿಟ್ಟಿದ್ದು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಮುಳುಗಿಸ್ಬಿಡೋಳು. ಇವ್ರು ಖತರ್ನಾಕ್ ಅಂತ ಗೊತ್ತಿತ್ತು, ಇಷ್ಟೊಂದು ಖತರ್ನಾಕು ಅಂತ ದೇವ್ರಾಣೆಗೂ ಗೊತ್ತಿರಲಿಲ್ಲ. ಹ್ಞೂ. ಭಲೇ ಖತರ್ನಾಕ್ ಅವ್ರು ಇವರಿಬ್ರುನುವೆ. ನಾನೇ ಅಂದರೆ ನನಗಿನ್ನ ಬೇಡ. ಹ್ಞೂ. ಇರಲಿ, ನಮ್ಮಮ್ಮ ಬರಲಿ, ನಮ್ಮಮ್ಮಂಗೆ ಹೇಳ್ತೀನಿ ಡೈವರ್ಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿಗೆ ಹೇಳ್ಬಿಟ್ಟು ತಾಳಿ ಕಟ್ಟಿಸ್ಕೊಳಕ್ಕೆ ಏನಾದರೂ ಒಂದು ರೆಡಿ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಆಗೋದೇನೇ ಇಲ್ಲ. ಹ್ಞೂ. ಏನು ಮಾಡೋದು? ಡೈವರ್ಸ್ ಆಯಿತು ಅಂತೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡು. ಇನ್ನೇನು, ಇನ್ನು ನನ್ನ ಹೆಂಡ್ತಿ ಅವಳಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಕಿತ್ತೋಗಿರೋ ದರಿದ್ರ ಮುಂಡರೆ ಎಂತ ಕೆಲಸ ಮಾಡ್ಬಿಟ್ರು ನೋಡ್ದ ಮಗ. ಕೊಂತ್ರಿ ನನ್ನ ಮಕ್ಕಳು ಲೋಪರ್ ನನ್ನ ಮಕ್ಕಳವರು ಉದ್ಧಾರ ಆಯ್ತಾರ. ಕೊನೆಗೆ ಆಸ್ತಿ ಎಲ್ಲನೂ ಹೊಂಟೋಯ್ತು. ಆ ಮನೆನೂ ಹೊಂಟೋಯ್ತು. ನಿಂದು ಅಂತ 10 ರೂಪಾಯಿ ಉಳಿದಿದ್ದಂಗೆ ಆಗೋಗ್ಬಿಡ್ತಲ್ಲ. ಈಗ ಏನು ಮಾಡನಿ ಅಂತ ಹೇಳ್ಬಿಟ್ಟು ಈಗ ಮದುವೆಗೆ ಬೇರೆ ತಯಾರಿ ಮಾಡಬೇಕು ಅಂತ ಬೇರೆ ಹೇಳ್ತಿದ್ಯಾ. ಅಯ್ಯೋ, ನನಗಂತೂ ಡೈವರ್ಸ್ ಬೇರೆ ಕೊಡಲಿಲ್ಲ. ಅವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆದರು. ಈ ಕಡೆ ಆಸ್ತಿನೂ ಹೋಯ್ತು, ಈ ಕಡೆ ಮದುವೆನೂ ಹೋಯ್ತು. ಅಯ್ಯೋ, ಈಗ ಏನು ಮಾಡೋದು ಅಂತ ನೀ ಗೊತ್ತಾಯ್ತಿಲ್ಲ ನನಗಂತೂ. ಇವಳು ಇವಾಗ ಡೈವರ್ಸ್ ಆಗಿಲ್ಲ ಅಂದರೆ ಮದುವೆ ಮಾಡ್ಕೊಬಿಡ್ತಾಳ. ಅಮ್ಮ, ಇವಳಿಗೆ ಡೈವರ್ಸ್ ಆಗೈತೆ ಅಂತಲೇ ನೀ ಹೇಳು. ಮದುವೆ ಆಗೋ ಗಂಟ ಸುಮ್ಮನೆ ನೀ ಮ್ಯಾನೇಜ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡೋಕ್ಕಾಗಕ್ಕಿಲ್ಲ. ಅದು ಒಂದು ಆಸ್ತಿನೆಲ್ಲ ಹೋಗಿಲ್ಲ. ಆ ಮನೆ ಹಾಳಾಗೋಗ್ಲಿ ಅಂತ ಅವ್ರ ಹೆಸ್ರಿಗೆ ಬರ್ಕೊಟ್ಟಿದ್ದೀನಿ. ಅರ್ಧ ಇತ್ತಲ್ಲ ಮನೆ, ಅದು ಬಿಟ್ಟರೆ ಇನ್ನು ಉಳಿದ್ರೆ 7 ಎಕರೆನೂ ನನ್ನ ಹೆಸ್ರಿನಾಗೂ ಅವಳ ಹೆಸ್ರಿನಾಗೂ ಸೇರಿ ಜಾಯಿಂಟಾಗಿ ಮಾಡಿಸಿದ್ದೀನಿ ಅಷ್ಟೇನೆ. ನಾನು ಯಾಕೆ ಪೂರ್ತಿ ಆಸ್ತಿ ಅವಳಿಗೆ ಬರ್ಕೊಡ್ಲಿ? ಅವಳು ಎಂತಳು ಅಂತ ನಂಗೆ ಚೆನ್ನಾಗಿ ಗೊತ್ತಿದ್ದು ನಾನು ಬರ್ಕೊಟ್ಬಿಡ್ತೀನಾ? ನಿಜ ಹೇಳ್ತಾ ಇದೆಯಲ್ಲ, ಹಂಗಾರೆ ಆಸ್ತಿ ಏನು ಬರ್ಕೊಟ್ಟಿಲ್ಲ ಅನ್ನೋ? ಹ್ಞೂ. ಆಸ್ತಿ 10 ಪೈಸದ್ದು ಏನು ಬರ್ಕೊಟ್ಟಿಲ್ಲ. ಯಾಕಮ್ಮ ಬರ್ಕೊಡನಿ ನಾನು? ನಾನು ಬರ್ಕೊಡಕನ ಹೋಯ್ತೀನ? ನೀನೇ ಯೋಚನೆ ಮಾಡು. ಸುಮ್ಮನೆ ನನ್ನ ಹೆಸ್ರಿಗಿತ್ತಲ್ಲ, ಅದಕ್ಕೆ ಅವಳ ಹೆಸ್ರಿಗೂ ಸೇರಿಸ್ದೆ ಅಷ್ಟೇ. ಅವಳ ಹೆಸ್ರಿಗೂ ಸೇರಿ ಮಾಡಿಸಿದ್ದೀನಿ. ಬಿಟ್ಟರೆ ನಾನು ಆಸ್ತಿ ಪಾಸ್ತಿ ಎಲ್ಲನೂ ಕೊಡೋದು ಇಲ್ಲ, ಏನೂ ಇಲ್ಲ ಬಿಡು. ನಾನು ಯಾಕೆ ಸುಮ್ಮನೆ ಅವಳಿಗೆ ಹೆಸ್ರು ಪೂರ್ತಿ ಬರ್ಕೊಡ್ಲಿ? ಆ ಕತೆ ಎಲ್ಲ ಬಿಟ್ಬಿಡು. ಈಗ ಮದುವೆಗೆಲ್ಲ ತಯಾರಿ ಮಾಡೋಕ್ಕೆ ಈಗ ನೋಡಮ್ಮ, ಯಾವುದನ್ನ ದೇವಸ್ಥಾನದಾಗೆಲ್ಲ ರಿಜಿಸ್ಟರ್ ಆಫೀಸಾಗ ಮದುವೆ ಮಾಡ್ಕೊಳಕ್ಕಾಗಲ್ಲಮ್ಮ. ಯಾಕಂದರೆ ಡೈವರ್ಸೇ ಆಗಿಲ್ಲ. ಇನ್ನು ಹೆಂಗೆ ರಿಜಿಸ್ಟರ್ ಆಫೀಸಾಗೆ ಮದುವೆ ಮಾಡ್ಕೊಳಕ್ಕೆ ತಾನೇ ಆಗ್ತೈತೆ ಹೇಳು? ರಿಜಿಸ್ಟರ್ ಆಫೀಸಾಗೆಲ್ಲ ಆಗಲ್ಲ. ಈಗ ಸದ್ಯಕ್ಕೆ ನಾನು ಸುಮ್ಮನೆ ಎಲ್ಲೋ ಸಿಂಪಲಾಗೇ ಮದುವೆ ಮಾಡ್ಕೊಂಡು ಮುಗಿಸ್ಬಿಡೋಣ, ಸರಿನಾ? ಆಗಲ್ಲ ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಡೈವರ್ಸ್ ಆಗೈತೆ ಅಂತಲೇ ಹೇಳ್ಬಿಟ್ಟು ಒಪ್ಸು ನೀನೇನೆ. ಆಯ್ತು ಮಗ, ನೀನಂತೂ ಅತಿ ಬುದ್ಧಿವಂತ ಬಿಡ. ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತ ನನ್ನ ಮಗ ಅಂತನೂ. ಅಪ್ಪ, ನಾನೆಲ್ಲ ಆಸ್ತಿನೂ ಹೋಯ್ತು, ಇವಳನ್ನ ಮದುವೆ ಮಾಡ್ಕೊಳಕ್ಕೂ ಆಗಲ್ಲ. ಏನಪ್ಪ ಮಾಡೋದು ಅಂತ ಅನ್ಕೊಂಡಿದ್ದೆ. ಸದ್ಯ ಅಲ್ಲೇ 7 ಎಕರೆನಾಗ 3.5 ಎಕರೆ ಅಂತ ಉಳಿತೈತೆ ಬಿಡು. ಜಾಯಿಂಟಾಗಿ ಮಾಡಿಸ್ಕೊಂಡ್ರು. ಇನ್ನು ಮನೆ ತಾನೇ ಹೋದ್ರೆ ಹೋಗ್ಲಿ, ಇಲ್ಲೇ ನಮ್ಮ ಕೋಟಿ ಆಸ್ತಿ ನನ್ನ ಸೊಸೆದೇನೆ ಗೊತ್ತಾಯ್ತಲ್ಲ. ಇನ್ನು ಯಾಕೆ ಯೋಚನೆ ಮಾಡಬೇಕು? ಸರಿ, ನಾಳೆಕ್ಕೆ ನೀನು ಮದುವೆಗೆಲ್ಲ ಸಿದ್ಧತೆ ಮಾಡ್ಬಿಡ್ತೀನಿ. ಈಗ ಶಿವರಾತ್ರಿ ದಿನ ಮಾಡ್ಕೊಂಡ್ರೆ ಬಹಳ ಒಳ್ಳೇದಲ್ವಾ? ಶಿವರಾತ್ರಿ ದಿನ ನೀನು ಮದುವೆ ಮಾಡ್ಕೊಬಿಡು. ಒಳ್ಳೆ ದಿನ ಅಲ್ವಾ? ಶಿವಪ್ಪ ಕಾಪಾಡ್ತದೆ. ಸರಿ ಅಮ್ಮ, ಆಯಿತು. ಮಗ, ಇನ್ನೊಂದು ವಿಚಾರ. ಇವ್ರ ಅಪ್ಪ 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 ಅಂತ ಮಾತಾಡ್ತಾನೆ ಅವಳೆ. ಒಂದೇ ಒಂದ್ಸಲ ನೋಡಿದ್ವಿ ಅವ್ರ ಅಪ್ಪನ. ಇಲ್ಲಿ ತನಕ ಅವ್ರ ಅಪ್ಪನೇ ನೋಡಿಲ್ವಲ್ಲ ಮಗ. ಏನಾದರೂ ಪ್ರಾಬ್ಲಮ್ಮಾ? ಅಂದರೆ ಅವ್ರ ಅಪ್ಪ ಎಲ್ಲ ನೆಟ್ಗವ್ರೆ ತಾನೆ? ಯಾಕಂದರೆ ಅವ್ರ ಅಪ್ಪ ಆಸ್ತಿ ಕೊಡಿದಂಗೆಲ್ಲ ಹೊರಟೋಗ್ಬಿಟ್ರೆ ಅದಕ್ಕೆ. ಅಮ್ಮ, ಎಂಥದೂ ಇಲ್ಲ, ಎಲ್ಲನೂ ಸರಿಯಾಗಿ ಐತೆ, ಸುಮ್ಮನಿರು. ಅವರಪ್ಪ ಫಾರಿನ್ಗೇನೋ ಹೋಗಿರ್ಬೇಕಷ್ಟೇನೆ. ನಾವು ಆದಷ್ಟು ಬೇಗ ಎಲ್ಲ ಸೆಟ್ಲ್ ಆಗ್ಬಿಡೋಣ ಕಣಮ್ಮ. ಅವಳ ಹತ್ರ ನೀನು ಮಾತಾಡಕ್ಕೆ ಹೋಗ್ಬೇಡ, ನಾನು ಮಾತಾಡ್ತೀನಿ. ಸರಿ ಕಣ್ಮಗ, ಆಯಿತು. ಇವಾಗ ಏನು ಮಾಡೋದು? ಜಾಸ್ತಿ ದಿನ ಅಂತ ವೆಯ್ಟ್ ಮಾಡೋಕೆ ಹೋದರೆ ನನ್ನ ಯೋಗ್ಯತೆ ಎಲ್ಲ ಗೊತ್ತಾಗ್ತೈತೆ. ಇನ್ನೊಂದು 5 ದಿನಕ್ಕೆ ಮನೆ ಬೇರೆ ಖಾಲಿ ಮಾಡಬೇಕು. ಅಷ್ಟರೊಳಗಡೆ ರಾಹುಲ್ ಹತ್ರ ಮದುವೆ ಅಂತೂ ಮಾಡ್ಕೊಳ್ಳೇಬೇಕು ರಾಹುಲ್ನ. ಇಲ್ಲ ಅಂದರೆ ಈ ಮನೆ ಬಿಟ್ಕೊಟ್ಬಿಟ್ಟು ಆಮೇಲೆ ಏನು ಮಾಡೋಣ ಅಲ್ವಾ? ಸರಿ, ರಾಹುಲ್ ಬರಲೇ ಇಲ್ವಲ್ಲ. ರಾಹುಲ್ ಬಂದರೆ ಹೇಳ್ಬಿಡ್ಬೇಕು, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊಸೆ, ಯಾಕವ ಹಿಂಗೆ ನಿಂತ್ಕೊಂಡಿದ್ಯಾ? ಅತ್ತೆ, ಏನಿಲ್ಲ, ಹೋಗಿದ್ದ ಕೆಲಸ ಎಲ್ಲ ಏನಾಯ್ತು ಅಂತ. ಓ, ಅದೆಲ್ಲ ಸರೈತು ಕಣಮ್ಮ. ಡೈವರ್ಸು ಎಲ್ಲನೂ ಆಯಿತು, ಏನು ತೊಂದರೆ ಇಲ್ಲ. ಇನ್ನು ಎಲ್ಲನೂ ಕೊಡೋದೆಲ್ಲ ಕೊಟ್ವಿ, ಮಾಡೋದೆಲ್ಲ ಮಾಡಿದ್ವಿ. ಸದ್ಯ ಅವಳಂತೂ ಬಿಟ್ಟೋದ್ಲು. ನೀವು ಏನಾರ ಮಾಡ್ಕೊಂಡು ಸಾಯಿರಿ, ನನಗೆ ಏನು ಬೇಜಾರಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಬಿಟ್ಬಿಟ್ವಿ. ವಾವತ್ತೆ, ಅದು ಒಳ್ಳೇದೇ ಆಯಿತು. ಸದ್ಯ ಅವ್ರು ಹೋದ್ರಲ್ಲ ಅಷ್ಟೇ ಸಾಕು. ನಂದು ರಾಹುಲ್ದು ಮದುವೆ ಆಗದಿದ್ದಂಗೆ ಏನಾದರೂ ಮಾಡ್ತಾಳ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಯು ಅತ್ತೆ. ಸದ್ಯ ಅವ್ರನ್ನ ಉಗಿದು ಕಳಿಸ್ಬಿಟ್ರಲ್ಲ, ಅದೇನೇ ನನಗೆ ಪುಣ್ಯ ಅಂತ ಹೇಳಿದ್ರೆ. ಅತ್ತೆ, ಅದು ನಿಮ್ಗೆ ಇನ್ನೊಂದೇನೋ ವಿಚಾರ ಹೇಳೋಣ ಅಂದ್ಕೊಂಡೆ. ನಮ್ಮ ಡ್ಯಾಡಿ ಫೋನ್ ಮಾಡಿದ್ರು, ನಾನು ಬರೋದು ಲೇಟ್ ಆಗುತ್ತೆ, ಶಿವರಾತ್ರಿ ಹಬ್ಬದ ದಿನನೇ ನೀವು ಮದುವೆ ಮಾಡ್ಕೊಬಿಡಿ, ತುಂಬ ಒಳ್ಳೆ ದಿನನಂತೆ ಪುರೋಹಿತರು ಹೇಳಿದ್ರು ಅತ್ತೆ. ಅದಕ್ಕೇನೆ ನಾನು ನಿಮ್ಗೆ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಮದುವೆಗಂತೂ ಚೌಟ್ರಿ ಗಿಟ್ರೆಲ್ಲ ಬುಕ್ ಮಾಡೋಕ್ಕೆಲ್ಲ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ದೀವಿ. ಆದರೆ ಶಿವರಾತ್ರಿ ದಿನನೇ ಆಗಬೇಕಂತೆ. ಯಾಕೋ ಅಡೆತಡೆಗಳೆಲ್ಲ ತುಂಬ ಬರ್ತಿದ್ದಾವಲ್ಲ. ನೀವೇನು ಹೇಳ್ತೀರಾ ಅತ್ತೆ? ಈ ರಿಜಿಸ್ಟರ್ ಮ್ಯಾರೇಜ್ ಆಗೋಣ? ಹಲೋ, ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆಗಕ್ಕಾಗಲ್ಲ ಗೊತ್ತಾ? ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂದರೆ 15 ದಿನ ಮುಂಚೆನೇ ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಮಾಡಿಸಿರ್ಬೇಕು. ಸುಮ್ಮನೆ ಹಂಗೆಲ್ಲ ರಿಜಿಸ್ಟರ್ ಮ್ಯಾರೇಜ್ ಇದ್ದಕ್ಕಿದ್ದಂಗೆ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ಗೊತ್ತಾ? ಹೌದಾ ರಾಹುಲ್? ಮತ್ತೆ ಏನು ಮಾಡೋದು ಅಂತ? ಯಾವುದಾದ್ರೂ ಟೆಂಪಲಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋದು. ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ, ಒಂದು ಸ್ವಲ್ಪ ದಿನ ಬಿಟ್ಕೊಂಡು ರಿಸೆಪ್ಷನ್ ಏನಾದರೂ ಮಾಡ್ಕೊಳ್ಳೋದ ಏನೋ ನೋಡ್ಕೊಳ್ಳೋಣ. ಸದ್ಯಕ್ಕೆ ರಿಜಿಸ್ಟರ್ ಆಫೀಸು ಅಂತ ಹೋದರೆ 15 ಡೇಸ್ ಮೇಲೆ ಬೇಕಾಗುತ್ತೆ.
ನಿಮ್ಮ ಡ್ಯಾಡಿ ಮತ್ತೆ ಬರ್ತಿದ್ದಾರಾ? ನಿಮ್ಮ ಡ್ಯಾಡಿ ಮದ್ವೆಗೆಲ್ಲ ಒಪ್ಕೋತಾರಾ? ಡ್ಯಾಡಿಗೆ ಮೀಟಿಂಗ್ ಮೇಲೆ ಮೀಟಿಂಗು ತುಂಬ ವರ್ಕ್ ಇದೆ ಡ್ಯಾಡಿಗೆ. ಡ್ಯಾಡಿ ಅಂತೂ ಇಲ್ಲಿಗೆ ಬರಲ್ಲ. ನಾನು ನೀನು ಮದುವೆ ಮಾಡ್ಕೊಂಡ್ರೆ ಸಾಕು ಡ್ಯಾಡಿಗೆ, ಅದೇನೇನೆ ಖುಷಿ ಅಂದರೆ. ಡ್ಯಾಡಿನೇ ಹೇಳಿದ್ರು, ಮಗಳೇ ನಾನು ಬರೋಕ್ಕಾಗಲ್ಲ, ಸುಮ್ಮನೆ ನೀನು ಶಿವರಾತ್ರಿ ದಿನನೇ ಮದುವೆ ಮಾಡ್ಕೊಬಿಡು, ತುಂಬ ಒಳ್ಳೇದಾಗುತ್ತೆ ಶಿವರಾತ್ರಿ ಹಬ್ಬದ ದಿನ ಮದುವೆ ಮಾಡ್ಕೊಂಡ್ರೆ ಅಂತ ಹೇಳಿದ್ರು. ನಾನು ಓಕೆ ಅಂತೇಳಿ ಸುಮ್ಮನೆ ಆದೆ. ರಾಹುಲ್, ಡ್ಯಾಡಿ ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾರೆ, ಓಕೆನಾ? ನೀನು ಡ್ಯಾಡಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ, ಆದಷ್ಟು ಬೇಗ ನಾವು ಮದುವೆ ಮಾಡ್ಕೋಬೇಕು ಅಷ್ಟೇ. ಅಯ್ಯೋ! ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ನಿನ್ನಿಷ್ಟನೇ ನನ್ನಿಷ್ಟ. ಸದ್ಯ ಅವಳನ್ನ ಹೆಂಗೋ ಬೈದು ಮಾಡಿ ಕಳಿಸ್ಬಿಟ್ಟೆ ಅವಳನ್ನ. ಅವಳು ಹೋಗಿ ತುಂಬ ಒಳ್ಳೆಯದೇನೆ ಆಯಿತು. ಸರಿ, ನೀನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ. ನಾನು ಇನ್ನೇನು ರೆಡಿ ಮಾಡ್ಕೊಳ್ಳೋದು. ಶಿವರಾತ್ರಿ ದಿನ ಬೆಳಗ್ಗೆನೇ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಡೋಣ ಅಷ್ಟೇನೆ. ಇನ್ನೇನು ಇಲ್ಲ. ಅಮ್ಮ, ನಿನ್ನ ಮಗ ಈ ಥರ ಸಿಂಪಲಾಗಿ ಮದುವೆ ಮಾಡ್ಕೊಳ್ಳೋದು ನಿನ್ಗೇನಾದರೂ ಬೇಜಾರು ಅಂತ ಏನಾದರೂ ಅನ್ನಿಸ್ತಾ ಇದೆಯೇನಮ್ಮ? ಅಲ್ಲ, ಇರೋದೊಬ್ಬ ಮಗ ಸಣ್ಣದಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಈಗ ಹಿಂಗಾಯ್ತು ಅಂದರೆ ಏನು ಮಾಡಕ್ತಾನೆ ಆಯ್ತದೆ. ಸರಿ ಆಯಿತು ಬಿಡಪ್ಪ, ಎಲ್ಲೋ ನೀವು ಒಂದು ಹತ್ರ ಸಣ್ಣದಾಕಿದ್ರೆ ನನಗೆ ಅದೇ ನನಗೆ ಖುಷಿ. ಎಲ್ಲೋ ಒಂದು ಸಣ್ಣದಾಕಿರ್ರಿ, ಸರಿನಾ? ಅದೇ ನನಗೂ ಬೇಕಾಗಿರೋದು. ನೀವಿಬ್ಬರು ಚೆನ್ನಾಗಿದ್ಬಿಟ್ರೆ ನನಗೆ ಇನ್ನೇನು ಬೇಕು ಹೇಳು? ಮದುವೆ ಹೆಂಗಾದ್ರೂ ಪರವಾಗಿಲ್ಲ, ಹೆಂಗೆ ಬಾಳ್ತೀವಿ ಅನ್ನೋದೇನೇ ಮುಖ್ಯ. ನಾನು ಮತ್ತೆ ನಾಳೆ ಮದುವೆಗೆ ಆರ ಪಾರ ಎಲ್ಲ ಹೇಳ್ಬೇಕಲ್ಲ, ಎಲ್ಲ ಹೇಳ್ಬಿಟ್ಟು ಒಂದು ಮಗ ಬಾ ಜೊತೆಗೆ ಹೋಗ್ಬಿಟ್ಟು ಹಂಗೇನೆ ತಾಳಿ ಗಿಳಿ ತಗೊಂಡ್ಬಿಟ್ಟು ಬಂದ್ಬಿಡೋಣ ಹಂಗೇನೆ. ಬಟ್ ನಾವು ಮದುವೆ ಮಾಡ್ಕೊಂಡಿದ್ವಿ ಅಂತ ಪ್ರೂಫ್ಗಂತೂ ಫೋಟೋಸ್ ವಿಡಿಯೋಸ್ ಅಂತೂ ಗ್ಯಾರಂಟಿ ಬೇಕೇ ಬೇಕು, ಗೊತ್ತಾ? ಯಾಕಂದರೆ ನಾಳೆ ಮದುವೆನೇ ಆಗಿಲ್ಲ ಹಾಗೆ ಅಂದರೆ ನೀವು ಹೇಳ್ತೀರಾ ಅಂತ ಹೇಳ್ತಾ ಇಲ್ಲ. ನಾಳೆ ಅಕಸ್ಮಾತ್ ಮದುವೆನೇ ಆಗಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತಲ್ವಾ? ಅದಕ್ಕೆ ನಮ್ಮದು ಫೋಟೋಸ್ ವಿಡಿಯೋಸ್ ಎಲ್ಲನೂ ಮಾಡ್ಕೊಳ್ಳೋಣ, ಓಕೆನಾ? ಮದುವೆ ಆಗಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ? ಹಾಂ, ಹಾಂ, ಖಂಡಿತ, ಖಂಡಿತ. ಆಯಿತು, ಆಯಿತು. ಯಾಕಂದರೆ ಮತ್ತೆ ನಿನ್ನ ಹೆಂಡತಿ ಬಂದುಬಿಟ್ಟು ಸುಮ್ಮನೆ ಆಮೇಲೆ ನನ್ನ ಗಂಡ ಹಾಗೆ ಹೀಗೆ ನನಗೆ ಕಳಿಸ್ಕೊಡು ಅಂತ ಬಂದು ಜಗಳ ಮಾಡಿದ್ರೆ, ಅಂದರೆ ಡೈವರ್ಸ್ ಆಗೈತೆ ಅಂತ ಹೇಳಿದ್ರಿ, ಆದರೆ ಯಾಕೆ ಬೇಕು? ಸೇಫ್ಟಿ ರಿಜಿಸ್ಟರ್ ಮ್ಯಾರೇಜ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವೀಡಿಯೋ ಫೋಟೋಗ್ರಫಿ ಆದ್ರೂ ಜೊತೆಗಿರ್ಬೇಕಲ್ವಾ? ಅದಕ್ಕೇ ಮಾಡಿಸ್ಕೊಳ್ಳೋಣ, ಓಕೆನಾ? ಹಾಂ, ನಾನು ಸೀರೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತೀನಿ. ನೀನು ನೀನು ಮತ್ತೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ. ನನಗಂತೂ ಜಾಸ್ತಿ ಟೈಮೇ ಇಲ್ಲ. ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿ ನೋಡ್ತೀನಿ ಬರ್ತಾರೇನೋ. ಅರ್ಜೆಂಟು ಅಂದರೆ ಹಬ್ಬದ ದಿನ ಯಾರೂ ಬರಲ್ಲ ಅಂತ ಅನಿಸುತ್ತೆ, ಆದರೂ ಪ್ರಯತ್ನ ಪಡ್ತೀನಿ ಕರೆಯೋಕ್ಕೆ, ನೋಡೋಣ. ಬಂದರೆ ಬರ್ತಾರೆ ಎಲ್ಲರೂ, ಒಳ್ಳೇದಾಗುತ್ತೆ. ನೀನು ಅಷ್ಟೇ, ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ರಿಲೇಟಿವ್ಸ್ ಇದ್ದರೆ ಎಲ್ಲ ಕರಿ, ಓಕೆನಾ? ನನಗೀಗ ನನ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕು, ಫೋನ್ ಮಾಡಬೇಕು ನಾನು, ಹಾಗೆ ಸ್ಯಾರಿ ರೆಡಿ ಮಾಡ್ಕೋಬೇಕು. ನಾನು ರೂಮಿಗೆ ಹೋಗ್ತೀನಿ. ಹಾಂ, ಹಾಂ, ಆಯಿತು, ಆಯಿತು. ನೀನು ಹೊರಡು. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಮಗನೇ. ನಿನಗೂ ಇದೇ ಬೇಕಿತ್ತು, ಅವಳಿಗೂ ಇದೇ ಬೇಕಿತ್ತು. ಸರಿಯಿತು ಬಿಡು, ಶಿವರಾತ್ರಿ ದಿನನೇ ಮದುವೆ ಫಿಕ್ಸು. ಇನ್ನು ನನ್ನ ಮಗ ಕೋಟಿ ಆಸ್ತಿಗೆ ಒಡೆಯ. ಸುಲಭವಾಗಿ ಇಷ್ಟೆಲ್ಲ ಸಿಗ್ತೈತೆ ಅಂತ ಖುಷಿ ಆಗ್ತೈತೆ. ನಾವು ಮತ್ತೆ ಮೊದಲಿನ ಥರ ಆಗ್ತೀವಿ, ಕಾರ ಓಡಾಡ್ತೀವಿ, ಬಿಸ್ನೆಸ್ ನೋಡ್ಕೊತೀವಿ, ಎಲ್ಲ ನೋಡ್ಕೊತೀವಿ. ಆ ಹಳ್ಳಿನಲ್ಲಿ ಇದ್ಬಿಟ್ಟು ಹಳ್ಳಿ ಗುಗ್ಗು ಹೋಗ್ಬಿಟ್ಟಿದ್ದೀನಿ. ಒಂದೊಂದ್ಸಲ ಹಳ್ಳಿ ಭಾಷೆನೇ ಬಾಯಾಗಿ ಬಂದ್ಬಿಡ್ತದೆ ಹಿಂಗೆ. ಅದ್ರ ಬದಲು ನಾನು ನೀನು ಬಿಸ್ನೆಸ್ ನೋಡ್ಕೊಂಡು ರಾಜನ ಥರ ಇರ್ತೀಯ ನೀನು. ನಾನು ನೋಡು ಮಾತೆ ಥರ ಇದ್ಬಿಡ್ತೀನಿ ನಾನಂತೂ. ಎಂಥ ಚೆನ್ನಾಗಿರುತ್ತೆ ಜೀವನ. ಸರಿ ಬಾ, ಹೋಗ್ಬಿಟ್ಟು ತಾಳಿ 2 ಹೂನಾರ, ಇನ್ನು ಹಣ್ಣು ಹಂಪಲು ಏನಾರ ಬೇಕೇನೋ ನೋಡಿ ಅಷ್ಟನ್ನು ತಗೊಬಿಟ್ಟು ಬಂದ್ಬಿಡೋಣ. ಇನ್ನೇನು ತಾನೇ ಇನ್ನು ಬೇಕಾಗ್ತೈತೆ ಅಲ್ವಾ? ಇನ್ನು ಅಷ್ಟು ತಗೊಂಡು ಬಂದ್ರೆ ಆಯಿತು. ಅದೇನೋ ಅಂತಾರಲ್ಲ, 1,000-2,000ದಾಗೇನೆ ಮದುವೆ ಅಂತೂ ಓಡೇ ಹೋಯ್ತು ಬಿಡು. ತಾಳಿ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ, ಅಷ್ಟು ಬಿಟ್ಟರೆಲ್ಲ ಕಡಿಮೆ ರೇಟೇನೆ. ಬಾ ಹೋಗೋಣ. ಆದರೂ ಅಮ್ಮ, ಇವರಪ್ಪ ವಿಡಿಯೋ ಕಾಲಾಗೆ ಮದುವೆ ನೋಡ್ತೀನಿ ಅಂತ ಹೇಳ್ತಾ ಇತ್ತಲ್ಲ, ಅದೊಂದು ಯಾಕೋ ಮಿಸ್ ಹೊಡಿತಾಯ್ತಮ್ಮ ನನಗೆ. ಯಾಕೋ ಬಿಸ್ನೆಸ್ ಮ್ಯಾನುಗಳು ಅಲ್ವೇನೋ, ಬಿಸ್ನೆಸ್ ಮ್ಯಾನುಗಳು ಹಂಗೇನೇನೆ. ಏನು ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಮ್ಯಾನುಗಳನ್ನ ಮನೆಗಿದ್ರೆ ಇಟ್ಕೊಂಡ್ರೆ ಇದೇ ಪ್ರಾಬ್ಲಮ್ ಏನೇನೆ, ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ? ಬಾ.